ನಾವಿವತ್ತು ತಿರುಪತಿ ಹೋಗ್ತಿದ್ದೀವಿ, ಎಲ್ಲ ಪ್ರಿಪರೇಷನ್ ಮಾಡ್ಕೋತಿದ್ದಾರೆ ನೋಡಿ. ಹಾಯ್ ಮಾಡಿ. ಯಾರ್ಯ ಇಲ್ಲ ಮಣ್ಣ ಅಣ್ಣ ಹಾಯ್ ಮಾಡ. ರೆಡಿ ಮಾಡ್ತಿದ್ದೀವಿ ಇವಾಗ. ಬಂದ್ರು ಪಾಪ ಎಲ್ಲ ನೋಡಿ. ಹಾಯ್ ಮಾಡಿ. ಹಾಯ್. ನಮ್ಮ ಪಪ್ಪ ಬಂದ್ರು ನೋಡಿ ಇಲ್ಲಿ. ಇಲ್ಲ ನಮ್ಮಮ್ಮ ಎಲ್ಲ. ನಮ್ಮ ಬಾವ ಒಬ್ರು ಇವಾಗ ಸ್ನಾನ ಮಾಡಿ ಬರ್ಬೇಕು, ಆದ್ಮೇಲೆ ಹೋಗೋದು. ಎಲ್ಲರೂ ರೆಡಿ ಆಗಿದ್ದೀವಿ ಹೊರಡ್ಲಿಕ್ಕೆ. ನೋಡಿ ಪಪ್ಪ ಬರೀ ಹಾಯ್ ಮಾಡ್ಬೋದ? ಹಾಯ್ ಇಲ್ಲಿ ಮಮ್ಮಿ ಹಾಯ್ ಮೇಡಮ್ ಗ್ರೂಪ್ಗೆ. ನೋಡಿ ಎಲ್ಲ ರೆಡಿಯಾಗಿ ಕೂತಿದ್ದಾರೆ ಇಲ್ಲಿ. ಇವರಿಬ್ರು ನವ ಜೋಡಿಗಳು ಎಲ್ಲ ಫುಲ್ ರೆಡಿ ಆಗೋದು. ಲಗೇಜ್ ನೋಡಿ ಎಲ್ಲ ರೆಡಿ. ನನ್ನ ಮಕ್ಕಳು ನಮ್ಗಿಂತ ಹೆಚ್ಚು ಎಕ್ಸೈಟ್ ಆಗಿದ್ದಾರೆ. ಬಿಡ ಮುಟ್ಬಾರ್ದು ಮಗಳದೆಲ್ಲ. ಬರೀ ಹಾಯ್ ಮಾಡು ಮಗಳ ಬಂಗ್ರೆ. ಇವಳು ಮಾಡುದು ಮುದು ಹಾಯ್ ಮಾಡು ಬಂಗ್ರೆ. ಹಾಯ್ ಹಾಯ್. ಇಲ್ಲಿ ನೋಡಿ ನನ್ನ ತಂಗಿ ಪಾಪ. ಇವಳೆಲ್ಲ ಲಾಸ್ಟ್ ಮೂಮೆಂಟ್ ಮನೆಯೆಲ್ಲ ಸೇರಿಸ್ತಿದ್ದಾಳೆ. ಕಿಚನ್ ತೋರಿಸ್ತಿಲ್ಲ, ಎಲ್ಲ ಗಜಿಬಿಜಿ ಆಗದೆ. ಮತ್ತೆ ನೆಕ್ಸ್ಟ್ ಎಲ್ಲರೂ ಬಂದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು ತಿರುಪತಿಗೆ ಗ್ರೀನ್ ಲೈನ್ ಟ್ರಾವೆಲ್ಸ್ ಕಡೆಯಿಂದ ಬುಕ್ಕಿಂಗ್ ಮಾಡ್ಕೊಂಡು ಹೊರಟಿದ್ವಿ. ಯಾಕಂದರೆ ಚಿಕ್ಕ ಮಕ್ಕಳಿರೋದ್ರಿಂದ ನಾವೇ ಅಲ್ಲೆಲ್ಲ ಓಡಾಡಿಕೊಂಡು ರೂಮ್ ಮಾಡೋದು, ಹೋಟೆಲ್ ಹೋಗೋ ಅದೆಲ್ಲ ಕಷ್ಟ ಆಗತ್ತೆ ಅಂದ್ಕೊಂಡು ಅವರೆಲ್ಲ ನೋಡ್ಕೋತಾರಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲೇ ಬುಕ್ ಮಾಡಿದ್ವಿ. ಸೊ ವೇಟಿಂಗ್. ಒಂದು ಬಸ್ ಆಲ್ರೆಡಿ ಹೋಯಿತು, ಇವಾಗ ಇನ್ನೊಂದು ಬರ್ತಿತ್ತು. ಅದಕ್ಕೋಸ್ಕರ ಎಲ್ಲರೂ ಆಚೆ ಬಂದ್ವಿ. ಇನ್ನೇನು ಹೊರಡಬೇಕು. ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ನೋಡಿ ಗೈಸ್, ಎಲ್ಲರೂ ಬಂದಿದ್ದೀವಿ ಇಲ್ಲಿ. ಆಲ್ರೆಡಿ ಒಂದು ಬಸ್ ಬಂತು, ಬಟ್ ಅದು ನಮ್ದಲ್ಲ, ಇವಾಗ ಹೋಗ್ಬೇಕು. ಆದ್ರೂ ಬೇಕೆ ಅಲ್ಲಿ ಎಂತದೆ ನೋಡಿ. ಟ್ರಿಪ್ ಅಂದ್ರೆ ತಿಂಡಿ. ಅವಳಿಗೆ ಅಂತ ಕೊಡ್ಲಿಲ್ಲ. ಇವಾಗೆಲ್ಲ ಹೋಗ್ತಿದ್ದಾರೆ. ಜ್ಯೂಸ್ ಇಲ್ಲ ಕಾಲು ನೀರು ಬಟ್ಲಿ ಜ್ಯೂಸ್ ಬಿಡ್ಬೇಕು. ಇಲ್ಲಿ ಕೂತ್ಕೊಂಡು ನೋಡಿ ಇನ್ನು ಪರ್ದಾಡ್ತಾವಲ್ಲಿ ಬ್ಯಾಗ್ ಹಿಡ್ಕೊಂಡು. ಇನ್ನು ಇಟ್ಟೇ ಇಲ್ಲ ಪಾಪ. ಅಕ್ಕ ಪಾಪ ಅಲ್ಲ ಪರಿಮಳಗಳೇ. ನೀರು ಬಟ್ಲಿ ಓಪನ್ ಮಾಡಿಬಿಟ್ಟಾರಿಲ್ಲ. ಬಾಳೆಹಣ್ಣು ನಮ್ಮ ಪಪ್ಪಿಲ್ಲಿ ಕೂತ್ಕೊಂಡಿದ್ದಾರೆ. ಹಾಯ್ ಆರ್ಯ. ಹಾಯ್ ಆರ್ಯ. ಹಾಯ್. ಇಲ್ಲಿ ನೋಡಿ ನಮ್ಮ ಪಪ್ಪ ಇಲ್ಲ. ನಾನು ಆರ್ಯನ್ ಇಲ್ಲ ಮಣ್ಣ ನೋಡಿ. ಮೊಬೈಲ್ ಈಸ್ ಬಿಸಿ ಇನ್ ಮೊಬೈಲ್. ನಮ್ಮ ಫುಲ್ ಆಗ್ಬಿಟ್ಟು ಬುಕ್ ಮಾಡೋದಾಗ
ಇಲ್ಲ ಮಕ್ಕ ಇಲ್ಲಿ ಪರಿ. ಹಾಯ್ ಪರಿ. ಹಾಯ್ ಹಾಯ್. ನಮ್ಮ ಅಕ್ಕ ಮೊಬೈಲ್ ಮತ್ತೆ ನೋಡಿ. ಫೈನಲಿ ಬಸ್ಸಲ್ಲಿ ಬಂದು ಲ್ಯಾಂಡ್ ಆದ್ವಿ ಎಲ್ಲರೂ. ಒಂದು ಕಡೆ ಎಕ್ಸೈಟ್ಮೆಂಟ್ ಉಂಟು, ಇನ್ನೊಂದು ಕಡೆ ಮಕ್ಳು ಕರ್ಕೊಂಡು ಹೋಗ್ತಿದ್ದೀವಲ್ಲ ಅದೇ ಒಂದು ದೊಡ್ಡ ಟಾಸ್ಕು. ಅದು ಒಬ್ಬರಾದರೆ ಪರವಾಗಿಲ್ಲ, ನಮ್ಮ ಮನೇಲಿ 2 ಪುಟಾಣಿ ಪಾಪುಗಳಿದ್ದಾವೆ. ಸೊ ಹೆಂಗೋ ಏನೋ ಅಂದ್ಕೊಂಡು ಎಲ್ಲರೂ ಖುಷಿಯಿಂದನೇ ಹೊರಟಿದ್ವಿ. ಮುಂದೆ ಏನಾಗುತ್ತೆ ನೋಡುವ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಓಕೆನಾ? ನಾನು ಅಷ್ಟು ಎಂಥ ಕಷ್ಟದಲ್ಲೂ ವಿಡಿಯೋ ಮಾಡಿದ್ದೀನಿ, ಅಷ್ಟು ಗಡಿಬಿಡಿಲೂ ಎಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸುಷ್ಮಾ ಸುಷ್ಮಾ ಇವಾಗ ಟೈಮು 2 ಗಂಟೆ. ಇಲ್ಲಿ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ನಮ್ಮ ಬಾವ ಇದ್ದಾರೆ, ಇಲ್ಲಿ ನಮ್ಮ ಅಣ್ಣ, ಇಲ್ಲಿ ಪರಿ ಅಮ್ಮ ನಿಜನೇ ಮಾಡಿಲ್ಲ ಅಂತೇರು. ಇಲ್ಲ ಮತ್ತಿಗೆ ನೋಡಿ ಪಪ್ಪ ಅಲ್ಲ ಪಪ್ಪ ಇದ್ದಾರೆ. ಹಾಯ್ ಗೈಸ್, ಇವಾಗ ಟೈಮ್ ಬಂದು 3 ಗಂಟೆ ಆಗ್ತಿದೆ. 3 ಗಂಟೆ ಆಯಿತು ಆಲ್ರೆಡಿ. ನಾವು ರೆಡಿ ಆಗಿದ್ದೀವಿ. ಮತ್ತೆ ಈಗ ಮುಡಿ ಕೊಡ್ಲಿಕ್ಕೆ ಹೋಗ್ತಿದ್ದೀವಿ. ಅಂದರೆ ಲೇಟ್ ಆಗಿದೆ. ಬ್ಲಾಗ್ ಕಂಟಿನ್ಯೂ ಮಾಡಿ. ರೆಡಿ ಆಗ್ತದೆ. 3 ಗಂಟೆ ಆದರೆ ನಾನು ಟಿಫನ್ ಹಾಕ್ತಿದ್ದೀವಿ. ಸ್ವಲ್ಪ ಅವರು ಸುಮ್ಮನೆ ಮನೆ ಗಂಟು ಮಾಡ್ಕೊಂಡು ಜನಕ್ಕೆ 2 ಸೀಟ್ ಮಾಡಿದ್ದೀನಿ. ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಚೆಕ್ ಪಾಯಿಂಟ್ ಅಲ್ಲಿ ಬಿಡಲ್ಲ. ಹೌದಾ? 5 ನಿಮಿಷ ಬಯలుದೇರ್ತಾ. ಟಿಫನ್ ಮಾಡೋ ಕೂದ್ಲ ಎಂತ ಕೂದಲು. ಫೈನಲಿ ತಿರುಪತಿ ಬಂದು ರೀಚ್ ಆದ್ವಿ. ಸ್ನಾನ ಮಾಡಿ ಟಿಫನ್ ಎಲ್ಲ ಮಾಡಿಬಿಟ್ಟು ಇವಾಗ ಮುಡಿ ಕೊಡ್ಲಿಕ್ಕೆ ಹೋಗ್ತಿದ್ದೀವಿ. ನಾವು ಬ್ಯಾಂಗ್ಳೂರಿಂದ ಬಸ್ಸಲ್ಲಿ ಬಂದಿದ್ದು, AC ಬಸ್ಸಲ್ಲಿ. ಇಲ್ಲಿಂದ ನಮಗೆ ಜೀಪ್ ಮಾಡಿ ಕಳಿಸಿದ್ರು. ಇದ್ರದ್ದು ಅಮೌಂಟ್ ಮಾತ್ರ ನಾವೇ ಪೇ ಮಾಡಿದ್ದು, ಅವರು ಮೊದಲೇ ಹೇಳಿದರು. ಸೊ ಇವಾಗ ಹೊರಟಿದ್ದೀವಿ ಮುಡಿ ಕೊಡಲಿಕ್ಕೆ. ಎಲ್ಲ ರೆಡಿಯಾಗಿ ಮುಡಿ ಕೊಡಲು ಹೋಗ್ತಾ ಇದ್ದೀವಿ. ಡೋರ್ ಲಾಕ್ ಮಾಡಲ್ಲ. ಫೋನ್ ನಂಬರ್ ಇಸ್ಕೊಂಡ್ರಿ ಸರ್? ನಂಬರ್ ಇಸ್ಕೊಂಡೆ. सर नंबर చెప్పండి సార్. 81 ಈಗ ಅದ್ರಾಗ ಬ್ಯಾಗ್ ಅದೇ ನಾನು ಕೂದಲೆಲ್ಲ ಮೆಟ್ತಾವನ. ಈಗ ಹೆಂಗ್ ಕೊಡ್ಲಿ ನಾನು? ಎಲ್ಲ ಬೂತಲೆ टीवी रूम
ಯಾರಿಗೆ ತೆಲುಗು ಓದಕ್ಕೆ ಬರ್ತದೆ? ನಂಗೆ ಗೊತ್ತು. ಜನ ಇಲ್ಲ. ಬೆಳಿಗ್ಗೆ ಇಲ್ಲ. ಅದೇ ಕಷ್ಟಪಟ್ಟು ಗಡಿಬಿಡಿಲಿ ಹಣಿಗೊಂದಿರ್ತಾರೆ. ಅದೇ ನೋಡ್ದು ಇದಿತ್ತಲ್ಲ ಎಂತ ಹೇಳ ಸೀರಿಯಲ್ಲ. ಇಲ್ಲಿಂದ ಎಷ್ಟು ದೂರ? ಇಲ್ಲಿಂದ ಎಷ್ಟು ದೂರ? 5 ಕಿಲೋಮೀಟರ್ ಅಂತ ಯಾರು ಹೇಳ್ರ? ನಿಂಗೆ ಗೊತ್ತು ಕೇಳಿಲ್ವ ನೀನ? ಅದು ಮೇಲ್ಗಡೆ ಇದೆಯಲ್ಲ ಅದು. ಎಲ್ಲಿಂದ? ಕಾಣುದಿಲ್ಲ ಮೇಲ್ಗಡೆ. ಅದು ಮೇಲ್ಗಡೆ ಇದೆಯಲ್ಲ ಅದು ತಾನೆ ಮೇಲ್ಗಡೆ. ಅಲ್ಲಿ ನೋಡು ಈ ಕಡೆ ಇಲ್ಲಿ ಕಾಣ್ಬಿಡ. ಅಲ್ಲಿ ಆ ಲೈಟ್ ಪಕ್ಕ ನೋಡು ಮೇಲ್ಗಡೆ. ನೆಕ್ಸ್ಟ್ ಟೈಮ್ ಹೊತ್ತು ನೋಡಿ ಎಸ್ಟಿಂಗ್ ಹೆಂಗಿಕೋರೆ ಎಲ್ಲ ಪೊಲೀಸರು ಓಡಾಡ್ತಾನೆ ಇರ್ತಾರೆ. ಫುಲ್ ರಶ್ ಹಿಂಗೆಲ್ಲ ಮೇಲೆ ಹತ್ಕೊಂಡಿರೋ ನೋಡಿ ಎಷ್ಟು ಕತ್ಲಿದೆ ಅಂದ್ರೆ ನಾವು ಬಂದು ಮುಟ್ಟಿದ್ದೆ 2 ಗಂಟೆ ರಾತ್ರಿ. 3 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಟಿಫನ್ ಮಾಡಿ ಹೊರಟಿದ್ವಿ ಬೆಟ್ಟಕ್ಕೆ. ನಾವು ಬೆಟ್ಟ ಹತ್ಕೊಂಡು ಹೋಗಲಿಲ್ಲ, ಯಾಕಂದರೆ ಟ್ರಾವೆಲ್ಸ್ ಕಡೆಯಿಂದ ಬುಕ್ಕಿಂಗ್ ಮಾಡೋದ್ರಿಂದ ಡೈರೆಕ್ಟ್ ಮೇಲ್ಗಡೆ ಕರ್ಕೊಂಡು ಹೋದರು. ಸೊ ನೋಡಿ ಎಷ್ಟು ಕತ್ಲಿದೆ ಅಂತ. ಇಷ್ಟು ಬೇಗ ಹೋಗಿ ನಾವು ಎಷ್ಟು ಗಂಟೆಗೆ ಬಂದ್ವಿ ಅಂತ ನೋಡಿ, ಯಾಕಂದರೆ ಅಷ್ಟು ರಶ್ ಇತ್ತು ತಿರುಪತಿ, ಅದಕ್ಕೋಸ್ಕರ ಅಷ್ಟು ಲೇಟ್ ಆಯಿತು. ಪಾಪ ಯಾರನ್ನೂ ಬ್ಲೇಮ್ ಮಾಡಲಿಕ್ಕಾಗಲ್ಲ. ನಮ್ಮ ಥರನೇ ಸಾವಿರಾರು ಜನ ಕಾಯ್ತಾಯಿದ್ರು. ಅವ್ರು ಮೊದಲೇ ಹೇಳಿದರು ಬಸ್ ಹಿಡಿತಿದ್ದಾಗೇ ನೆನ್ನೆ ಬಂದವ್ರದ್ದು ಇನ್ನೂ ದರ್ಶನನೇ ಆಗಲಿಲ್ಲ ಅಂತ. ಸೊ ಆವಾಗಲೇ ನಾವು ಅರ್ಥ ಮಾಡ್ಕೋಬೇಕಿತ್ತು. ಬಟ್ ಅಷ್ಟೊಂದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ನಾವು ಫಸ್ಟ್ ಟೈಮ್ ಅಂದರೆ ಫ್ಯಾಮಿಲಿ ಜೊತೆ ಹೋಗಿದ್ದು ಅಂದರೆ ಒಂದು 20-25 ವರ್ಷ ಮೇಲಾಯಿತು. ನಾನು ಅವಾಗ ಇನ್ನೂ ಚಿಕ್ಕ ಮಗು, ಇವಾಗಲೇ ಹೋಗ್ತಿರೋದು. ಸೊ ತುಂಬಾ ಚೇಂಜಸ್ ಆಗಿರುತ್ತೆ, ಏನು ಮಾಡಲಿಕ್ಕಾಗಲ್ಲ ಅಲ್ವಾ. ಎಲ್ಲರೂ ಭಕ್ತರೆ, ನಾವು ಅವ್ರ ಲಿಸ್ಟಲ್ಲಿ ಒಬ್ಬರು. ಸೊ ವೆಯ್ಟ್ ಮಾಡ್ಕೊಂಡು ಹೋದ್ವಿ ನೋಡಿ. ನಾನು ಅದೇ ಕಾಣ್ತಾನೆ ಬಾಬಾ, ಅಲ್ಲಿರ್ತದ ಬಾಬಾ. ಹುಡುಗ ಚಂದ ನೋಡಿ ಸೀರಿಯಲ್ ಇದ್ರೆ ತೆಗಿಬೇಕಿತ್ತು ನಾನು. ಚಂದ ಕಾಣ್ತದೆ ನಮ್ಮ ತೆಗಿತ್ತು. ನೋಡಿ ಫೋಟೋ ತೆಕ್ಕಿಲ್ಲ, ಹೇಳ್ತಾನೆ ಫೋಟೋ ಅಲ್ಲ ವಿಡಿಯೋ. ವಿಡಿಯೋನೂ ಆಗ್ತುಂಟು ಫೋಟೋನೂ ಆಗ್ತುಂಟು. ನಮ್ಮ ತೆಗಿ ಮುಡಿ ಕುಡಿಲಿಕ್ಕೆ ಈ ಉಳ ಆಯ್ತು.
ನಾವೆಲ್ಲಿ ಗುಡಿ ಕೊಡೋರು ಬಂದಿದ್ದೀವಿ ತಿರುಪತಿ ಮೇಲ್ಗಡೆ ಬೆಟ್ಟಕ್ಕೆ. ನೀ ಹೇಳ್ಬೇಕಲ್ಲ. ಯಾರನ್ನು ಬೋಳ್ಸಾಯ್ತಾ ಮತ್ತೊಂದು ವಿಡಿಯೋ ಮಾಡ್ಬೇಕಿತ್ತು. ಯಾವ ಸುಮ್ಮನೆ ಕುತ್ಕೊಳ್ಳೋಣಲ್ಲ ಹಂಗೇನು ಮೇಯಿಸ್ತವ್ರೆ ಅನ್ಕೊಂತವ್ರೆ. ಅಕ್ಕ ಅವಳದ್ ವಿಡಿಯೋ ತೆಗೀರಿ. ಅವಳು ಎಲ್ಲಿ ಕೂತಾಳೆ ಇಷ್ಟಿರ ತೆಗಿ ಕಡೆ ತಿರುಪತಿನೇ ಬುದ್ಧಿ ಕೊಡ್ತು. ಮರಿಯಲ್ಲ ಅವಳೆ ಸುಮ್ಮನೆ ಕೂತಾಳೆ ನೋಡ್ತೀನಿ. ಇಟ್ಸ್ ಅ ಗ್ರೇಟ್. ಸುಮ್ಮನೆ ಕೈ ಬೇಡ ಖುಷಿ ಆಗ್ತದೆ. ನಾವು ಕೂದಲು ತೆಗೆದ್ರಲ್ಲ ನಂಗೆ ಫ್ರೀ ಅದೇ ಅನಿಸ್ತದೆ. ಹೌದಾ ಇವು ಸುಮ್ಮನೆ ಕುತ್ಕೋಣ ನೋಡೋಕೆ ಸ್ಟಾರ್ಟ್ ಮಾಡುತ್ತೆ. ಖುಷಿ ಹಾಕೋದು ತೆಗೆದ್ರೆ ಸಾಕಾಯ್ತೆ ನಮಗೆ ಪಾಪ. ಅವ್ನು ಏನೋ ಮಾಡ್ತಾವ್ರೆ ಟೆಕ್ನಿಕ್. ಅವ್ನು ಖುಷಿ ಆಗುತ್ತೆ. ಎಷ್ಟು ಕೂದಲಿತ್ತಲ್ಲ. ಯಾಕದಲ್ಲ ಎಷ್ಟು ಚಂದ ಕೊಡ್ತಾನೆ.
ಮರ್ತಾನೆ ವಿಡಿಯೋ ಮಾಡ್ಬೋದಾ? ಇಲ್ಲಿ ವಿಡಿಯೋ ಮಾಡ್ಬೋದಾ? ಪಾಪ ಇದು ಇಟ್ಕೊಳ್ಳಿ. ಅವಳು ಮಾಡ್ತಾವ ಹಾಕದ ಗೋವಿಂದ ಗೋವಿಂದ. ಹಾಯ್ ಬಂಗಾರಿ. ಇಲ್ಲ ಮುದ್ದು ಚಿನ್ನಿ ಯಾರದು? ಪಾಪ ನೀವು ಸ್ವಲ್ಪ ಈಚೆಗೆ ಇಟ್ಕೊಳ್ಳಿ ಪಾಪ. ಬಂಗಾರಿ ಸಾಂಗ್ ಹೇಳು. ಯಾವ ಸಾಂಗ್ ಬಹುದು? ಫೋಟೋನೇ ತೆಗಿಯಲ್ಲ ಅವಳದು. ಹೌದು ಅಂದರು. ಮತ್ತೆ ಎರಡೇ ಆಧಾರ್ ಕಾರ್ಡ್ ಅದಲ್ಲ. 700 ಇಲ್ಲ ಫೋನ್ ಪೇ ಮಾಡೋದಾ? UPI ಮಾಡು. ನಂಬರ್ ಹೇಳಿ ಸರ್, ಅದೇ ನಂಬರ್. ವಿಡಿಯೋ ಮಾಡ್ತಿದ್ದೆ ಅಂತ ಮಾಡ್ತೀನಿ. ಗೋವಿಂದ ಸರ್ ನಾವು 7 ಜನ ಇತ್ತು. ಹೊರಗಡೆ ಬಿಟ್ಟರೆ ತಗೊಂಡಿಲ್ಲ. ಇಲ್ಲಿ ಪಪ್ಪ ಅಮ್ಮ ಅಣ್ಣ 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 ಇಲ್ಲ ನೋಡ. ಇಲ್ಲ ಅಣ್ಣ ಇದ್ದಾನೆ ನೋಡಿ.
ಬರೀ ಬಂಗಾರಿ ಇಲ್ಲದೆ ನೀವು ಹೋಗಿ ಲಗೇಜ್ ಮೊಬೈಲ್ ಅಲ್ಲೇ ಕೊಡಿ. ನೀವು ಎಷ್ಟು ಮತ್ತೆ ಆಧಾರ್ ಕಾರ್ಡ್ ಒಳಗಡೆ ಟಿಕೆಟ್ ಕೊಡ್ತಾರೆ. ಹಲೋ ಗೈಸ್, ನಾವೀಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಮುಂದ್ಗಡೆ ಅವರೆಲ್ಲ ಅಲ್ಲಿದ್ದಾರೆ. ಈಗ ಕ್ಲಿಪ್ ಮಾಡಿ ಇವಾಗ ಸ್ಟಾರ್ಟ್ ಆಯ್ತು. ಎಷ್ಟು ದೂರ ಅಂತ ಗೊತ್ತಿಲ್ಲ. ಕಂಟಿನ್ಯೂ ಮಾಡ್ತೀವಿ. ಎಲ್ಲಿ ತನಕ ಮೊಬೈಲ್ ಇರುತ್ತೆ ಅಲ್ಲಿ ತನಕ ಕಂಟಿನ್ಯೂ ಮಾಡ್ತೀವಿ. ನೋಡಿ ನನ್ನ ಮಗಳು ಬಂಗಾರಿ ನಮ್ಮ ಬಾವ, ನಮ್ಮಮ್ಮ, ಅಣ್ಣ, ನಮ್ಮ ಅತ್ತಿಗೆ ನಮ್ಮಮ್ಮ ತುಂಬಾ ಟಯರ್ಡ್ ಆಗಿಬಿಟ್ಟು ಅಮ್ಮ ಹೆಂಗ್ ನಡೀತದೆ ಹೇಳ ಅಣ್ಣ. ಇಲ್ಲ ಮತ್ತಿಗೆ ಸೀರೆ ಸರಿ ಮಾಡ್ಕೊ ಬತ್ತ ನಮ್ಮ ಪಪ್ಪ ಇಲ್ಲ ನಮ್ಮಮ್ಮ ಇಲ್ಲಿ ಸರ್ವದರ್ಶನ ಟಿಕೆಟ್ ತಗೊಂಡು ಒಂದು ಲಾಡು ಟಿಕೆಟ್ ತಗೊಂಡು ಕೂತಿದ್ದೀವಿ. ಇವಾಗ ನೆಕ್ಸ್ಟ್ ಹೋಗ್ಬೇಕು. ನಾವಿವಾಗ ದರ್ಶನ ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ಬಂದ್ವಿ. ಬೆಳಗ್ಗೆ ಹೌದು, ಬೆಳಗ್ಗೆ 6 ಗಂಟೆಗೆ ಹೋಗಿದ್ದು. ಎಂತ 12 ನಂಬರ್ ಕಂಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ರು. ಇವಾಗ ಟೈಮ್ ಎಷ್ಟು? ಟೈಮ್ ಬಂದು ಎಷ್ಟೇ ಟೈಮು? 1:40 ರಾತ್ರಿ 1:40 ನಮ್ಮ ದರ್ಶನ ಆಯ್ತು. ಇವಾಗ ಜಸ್ಟ್ ಆಚೆ ಬಂದ್ವಿ. ಸಾಕಾಗ್ತಿತ್ತು. ಫುಲ್ ರಶ್ ಇದೆ ತಿರುಪತಿ. ನೋಡಿ ಗಾಯ್ಸ್, ತಿರುಪತಿಲಿ ಎಷ್ಟು ರಶ್ ಇದೆ ಅಂತ. ನಾವು ನಿನ್ನೆ ಬೆಳಗ್ಗೆ 6 ಗಂಟೆಗೆ ಬಂದು ಇವಾಗ ರಾತ್ರಿ 1:40 ಆಗಿದೆ ದರ್ಶನ ಆಗಿ ಆಚೆ ಬರಲಿಕ್ಕೆ. ಬಂದು ಇವಾಗ ಆಯಿತು, ಹೊರಡೋ ಟೈಮ್ ಆಯಿತು. ನಮ್ಮದು ಫ್ರಂಟಲ್ಲಿ ಒಂದು ಫೋಟೋ ಇಲ್ಲ, ಅದಕ್ಕೆ ಇವಾಗ ಈ ವೇಷದಲ್ಲಿ ಫೋಟೋ ತೆಗೆದಿದ್ದೀವಿ ಎಲ್ಲರೂ. ತಿರುಪತಿ ನಾಮ ಕುಂಕುಮ ಎಲ್ಲವೂ ಹಾರೋಗ್ಬಿಟ್ಟಿದೆ. ಆ ಕಂಪಾರ್ಟ್ಮೆಂಟಲ್ಲಿ ಬೆಳಗ್ಗೆಯಿಂದ ಇಷ್ಟೋ ತನಕ ಇದ್ದು ನೋಡಿ ಎಲ್ಲರ ಅವಸ್ಥೆ ನೋಡಿ. ಎಷ್ಟು ರಶ್ ಇದೆ ಅಂತ. ಇಷ್ಟು ಮಿಡ್ ನೈಟ್ 1:40 ನೋಡಿ ಇಷ್ಟು ಜನ. ಬೆಳಗ್ಗೆ ಇರ್ತಾರಲ್ಲ ಆ ಥರ ಜನ ಇದ್ದಾರೆ ಇಲ್ಲೆಲ್ಲ. ಅದು ಒಳ್ಳೆ ಇಲ್ಲಿಗೆ ಬರ್ತೀನಿ ನೀವು ಅವ್ನು ಆರ್ಯನ್ ಹೋಗ್ತೀವಿ ಬುದ್ಧಿ. ಅವಂಗ ನಮ್ಮ ಬಸ್ ಗೊಲ್ಪ ಕುಂದಾಪುರ ಬಸ್ ಕುಂದಾಪುರಕ್ಕೆ. ಇದಾಗಿತ್ತು ನಮ್ಮ ತಿರುಪತಿ ಯಾತ್ರೆ. ಎಷ್ಟು ರಶ್ ಇತ್ತಂದರೆ ನೀವೇ ನೋಡ್ತಿದ್ರಲ್ಲ. ರಾತ್ರಿ 1:40 ಇಷ್ಟು ಜನ ಇದ್ದಾರೆ ಅಂದರೆ ಇನ್ನೂ ಬರ್ತಾನೆ ಇದ್ದರು. ಅಲ್ಲಿ ಇವಾಗ ಮೊದಲೆಲ್ಲ ಟೈಮಿಂಗ್ಸ್ ಇತ್ತಲ್ವ, ಇವಾಗ 24 hours ದರ್ಶನ ಇಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೋಸ್ಕರ ಎನಿ ಟೈಮ್ ಜನ. ಬೆಳಗಾಗಿದ್ದೇನೂ ಅನಿಸ್ಬಿಟ್ಟಿತ್ತು. ಎಷ್ಟೊಂದು ಮದುವೆ, ಎಷ್ಟೊಂದು ಜನ, ರಶ್ ಅಂದರೆ ಬೆಳಗ್ಗೆ 6 ಗಂಟೆಗೆ ನಮಗೂ ಒಂದು ಕಡೆ ಕೂಡ ಹಾಕಿದ್ರು. ಬಿಟ್ಟಾಗ ರಾತ್ರಿ 11 ಗಂಟೆಗೆ 10 ನಿಮಿಷ ಇತ್ತು. 11 ಗಂಟೆಗೆ ಮತ್ತೆ ಅಲ್ಲಿಂದ ಕ್ಯೂ ಸ್ಟಾರ್ಟ್ ಆದರೆ ಒಂದು 2 hour ಅಲ್ಲೇ ಆಗಿದ್ದೇನು.
ಅಂದರೆ ಅಲ್ಲೂ 2 ಸಲ ಚೆಕ್ಕಿಂಗು, ಬೆಳಗ್ಗೆ 2 ಸಲ ಏನೋ ಚೆಕ್ಕಿಂಗ್ ಇರುತ್ತೆ. ಆಮೇಲೆ ಇಲ್ಲಿಂದ ಬಿಟ್ಟ ಮೇಲೆ ಇನ್ನೊಂದು 2 ಸಲ ಚೆಕ್ಕಿಂಗ್ ಇತ್ತು. ಅದೆಲ್ಲ ಮುಗಿಸಿ ದರ್ಶನ ಮಾಡಿ ಹೊರಗಡೆ ಬರಬೇಕಾದ್ರೆ 12:40 ಆಗಿದೆ ರಾತ್ರಿ. ಬಟ್ ಒಂದು ಬೇಜಾರಂದರೆ ನೀವು ಯಾವುದೇ ಈ ಥರ ಫೇಮಸ್ ಇರೋ ದೇವಸ್ಥಾನಕ್ಕೆ ಹೋದರೆ ಎಲ್ಲ ಕಡೆನೂ ಅಷ್ಟೇ, ನಾವು ಅಷ್ಟು ಕಷ್ಟಪಟ್ಕೊಂಡು ಬಂದಿರ್ತೀವಿ. 6 ಗಂಟೆಯಿಂದ ಕಾದು ರಾತ್ರಿ 12 ಗಂಟೆ ತನಕನೂ ವೆಯ್ಟ್ ಮಾಡಿದ್ದೀವಿ. ಬಟ್ ಕರೆಕ್ಟಾಗಿ ಒಂದು ನಿಮಿಷನೂ ಕರೆಕ್ಟಾಗಿ ನೋಡ್ಲಿಕ್ಕೆ ಕೊಡೋಲ್ಲ. ಅಲ್ಲಿಂದ ಇಲ್ಲಿ ತನಕನೂ ಜನ ಇದ್ದಾರೆ, ಏನು ತಳ್ತಾ ಇರ್ತಾರೆ ಹೋಗಿ 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 ಅಂತ. ಅದೊಂದು ಬೇಜಾರಾಯಿತು. ಅಷ್ಟು ಕಷ್ಟಪಟ್ಟು ಬಂದು ಸರಿಯಾಗಿ ದೇವ್ರ ದರ್ಶನ ಮಾಡ್ಲಿಕ್ಕೆ ಬಿಡಲ್ವಲ್ಲ ಅನಿಸುತ್ತೆ. ಏನೂ ಮಾಡಲಿಕ್ಕಾಗಲ್ಲ. ಅಲ್ಲಿ ರೂಲ್ಸ್ ಅಷ್ಟೇ. ನಮ್ಮದು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟ್ವಿ. ಅಲ್ಲಿಂದ ಬಸ್ಸಲ್ಲಿ ಬಂದಿದ್ವಿ, ಅದು ಅವರೇ ಅರೇಂಜ್ ಮಾಡಿಕೊಟ್ಟಿದ್ರು. ಸೊ ರಾತ್ರಿ ಅಲ್ಲಿಂದ ಹೊರಟಾಗ ಎಲ್ಲ ಮುಗಿಸಿ ಹೊರಟಾಗ 5 ಗಂಟೆ ಆಗಿತ್ತು ನಾವು. ಸೊ ಬೆಂಗಳೂರು ಬಂದ್ವಿ. ಬಂದಿದ್ದೆ ಅದೇ ತೊಗೊಂಡೋಗಿದ್ದೆ ಎಲ್ಲ ಅನ್ಪ್ಯಾಕ್ ಮಾಡಿ, ಎಲ್ಲ ಬಟ್ಟೆ ವಾಶ್ ಎಲ್ಲ ಮಾಡೋದೆಲ್ಲ ಇತ್ತು. ಅದೆಲ್ಲ ಮುಗಿಸ್ಬಿಟ್ಟು ಇಮಿಡಿಯೇಟ್ ಸಂಜೆನೇ ಹೊರಟ್ವಿ. ಯಾಕಂದರೆ ನೆಕ್ಸ್ಟ್ ಡೇ ನನ್ನ ತಮ್ಮನ ಹೆಂಡ್ತಿಗೆ ಅವಳಿಗೆ ನೈಟ್ ಶಿಫ್ಟ್ ಇರೋದ್ರಿಂದ ಹೋಗಲೇಬೇಕಾಗಿತ್ತು. ನಾನು ಅಮ್ಮ ಉಳ್ಕೊಳ್ಳುವ ಅಂದ್ರೂ ನಮಗಿಬ್ಬರಿಗೆ 2 ಮಕ್ಕಳು ಕರ್ಕೊಂಡು ಹೋಗೋದು ಕಷ್ಟ. ಸೊ ಅದಕ್ಕೋಸ್ಕರ ಎಲ್ಲರೂ ಆವತ್ತೇ ಹೊರಟ್ವಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ, ಓಕೆನಾ?